ಹಾಕ್ಬೋದು, ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಆದರೆ ಮತದಾರರ ಮೇಲೆ ರಾಮ ಮಂದಿರ ವಿಚಾರ ನಿಜವಾಗ್ಲೂ ಕೂಡ ಪರಿಣಾಮ ಬೀರಿದ್ಯಾ? ನಮ್ಮ ಮೊದಲ ಪ್ರಶ್ನೆ, ನಾವು ಮೊದಲ ಪ್ರಶ್ನೆ, ಚುನಾವಣೆಯಲ್ಲಿ ರಾಮ ಮಂದಿರ ವಿಚಾರ ಬಿಜೆಪಿಗೆ ನೆರವಾಗುತ್ತಾ? ಸ್ಟ್ರೇಟ್ ಪ್ರಶ್ನೆ, ಬಿಜೆಪಿಗೆ ಎಷ್ಟರ ಮಟ್ಟಿಗೆ ನೆರವಾಗುತ್ತೆ ಅಂತ ನಾವು ಕೇಳಿರೋ ಪ್ರಶ್ನೆಗೆ ನಂಬರ್ಸ್ ನಾವು ಹಾಕಿದ್ದೀವಿ. ಹೌದು, ಬಿಜೆಪಿಗೆ ರಾಮ ಮಂದಿರ ಹೆಲ್ಪ್ ಆಗುತ್ತೆ ಅಂದವರು 61% ಮಂದಿ, 61% ಮಂದಿ ಉತ್ತರ ಕೊಟ್ಟಿರೋದು ರಾಮ ಮಂದಿರ ವಿಚಾರ ಬಿಜೆಪಿಗೆ ಪ್ಲಸ್ ಆಗುತ್ತೆ ಚುನಾವಣೆಯಲ್ಲಿ. ಇಲ್ಲ ಅಂದವರು 24%. ಇದ್ರ ಬಗ್ಗೆ ಈಗಲೇ ಹೇಳಕ್ಕಾಗಲ್ಲ ನಾವು ಅಂದವರು 15%. ಓಕೆ ಸಮೀಲ್ ಅವರೇ, ನಿಮ್ಮ ಟೇಕ್ಅವೇಸ್ ಈಗ ಈ ನಂಬರ್ ನೋಡಿದ್ರೆ ಏನು ಸರ್ಪ್ರೈಸ್ ಏನಿಲ್ಲ ಇಲ್ಲಿ ಅಲ್ಲ? ಹೌದು, ಅಂತಹ ಆಶ್ಚರ್ಯ ಏನಲ್ಲ. ಬಟ್ ರಾಮನ ಅಲೆ ನನಗೇನು ಕಾಣ್ತಿಲ್ಲ ಇಲ್ಲಿ. ರಾಮನ ಗಾಳಿ ಕಾಣ್ತಿದೆ, ರಾಮನ ಪರ ಮನಸ್ಸುಗಳು ಕಾಣ್ತಿವೆ, ರಾಮನ ಅಲೆ ಏನು ಎದ್ದಿಲ್ಲ. ಯಾಕೆ ಅಂತಂದ್ರೆ ಈಗ ಸದ್ಯಕ್ಕೆ ನಮ್ಮ ಕಣ್ಣು ಮುಂದೆ ಕಾಣ್ತಿರೋದು ರಾಮ ಮಂದಿರ ನಿರ್ಮಾಣದ ವಿಚಾರ ಅಷ್ಟೇ ಮಾತ್ರ. ಕಾಂಗ್ರೆಸ್ಸು ಇನ್ನೂ ನೆರೆಟಿವ್ನ ಕರ್ನಾಟಕದ ಮಟ್ಟಿಗೆ, ನ್ಯಾಷನಲ್ ಬಗ್ಗೆ ಮಾತಾಡಲ್ಲ, ಕರ್ನಾಟಕದ ಮಟ್ಟಿಗೆ ಅವರು ಇನ್ನೂ ನೆರೆಟಿವ್ಸ್ ಏನಿದೆ ಅಥವಾ ಅಜೆಂಡಾ ಏನಿದೆ ಕಾಂಗ್ರೆಸ್ ಅವರು ಇನ್ನೂ ಫಿಕ್ಸ್ ಮಾಡಿಲ್ಲ. ಈಗ ತೆರಿಗೆ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು, ಬರುವ ದಿನಗಳಲ್ಲಿ ಯಾವ ಟರ್ನ್ ತಗೊಳುತ್ತೋ ಗೊತ್ತಿಲ್ಲ. ಬಟ್ ಇದು ಬಿಜೆಪಿಗೆ ಸಹಾಯ ಆಗುತ್ತೆ ಡೆಫಿನೆಟ್ಲಿ ಕರ್ನಾಟಕದಲ್ಲಿ. ಅಶೋಕ್ ಗೌಡ್ರೆ, ಅದು 61, 81, 91 ಆಗೋ ಸಾಧ್ಯತೆನೂ ಇತ್ತೇನೋ, ಬಟ್ 61 ಸ್ವಲ್ಪ ಕಮ್ಮಿ ಅನ್ನಿಸ್ತಿದ್ಯಾ? ಯಾಕಂದ್ರೆ ಬಿಜೆಪಿಗೆ ಎಕ್ಸ್ಪೆಕ್ಟೇಷನ್ ಅಂತೂ ಇತ್ತು. ಇಲ್ಲ, ವಿಚಾರಕ್ಕೆ ನೋಡಿ, ಕನ್ನಡಿಗರು ಯಾವಾಗ್ಲೂ ಸಹ ಎಲ್ಲ ವಿಚಾರನೂ ಮನಸ್ಸಲ್ಲಿ ಇಟ್ಕೊಂಡೇ ಓಟ್ ಹಾಕೋದು. ನಾವು ತುಂಬ ಹಿಂದೆ ಎಲೆಕ್ಷನ್ಸ್ಗೆ ಹೋಗೋದು ಬೇಡ, 83 ಇಟ್ಕೊಳ್ಳೋಣ. 83 ಇಟ್ಕೊಂಡಾಗ ಅವ್ರು ಡೆವಲಪ್ಮೆಂಟ್ ವಿಚಾರನೂ ಮನಸ್ಸಲ್ಲಿ ಇಟ್ಕೊತಾರೆ. ಆಮೇಲೆ ಅವ್ರಿಗೆ ತುಂಬ ಇಂಪ್ಯಾಕ್ಟ್ ಆಗ್ತಕ್ಕಂತಹ, ಆ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಆಗ್ತಕ್ಕಂಥ ವಿಚಾರನ ಇಟ್ಕೊತಾರೆ. ಆಮೇಲೆ ಯಾರು ಪೋಲ್ ಪ್ರಾಮಿಸಸ್ನ ಫುಲ್ಫಿಲ್ ಮಾಡಿದ್ದಾರೆ ಅಂತೂ ಇಟ್ಕೊತಾರೆ. ಅಂದರೆ ನಾವು ಆರ್ಟಿಕಲ್ 370 ಇರ್ಬೋದು ಮತ್ತು ರಾಮ ಮಂದಿರ ಇರ್ಬೋದು, ಪೋಲ್ ಪ್ರಾಮಿಸ್ನ ಫುಲ್ಫಿಲ್ ಮಾಡಿದ್ದೀವಿ ಅನ್ನೋದು ಕರ್ನಾಟಕದ ಜನರ ಮನಸ್ಸಿಗೆ ಹೋಗಿರ್ತಕ್ಕಂಥ ವಿಚಾರ. ನಾವೇನು ಇದರಿಂದ ತುಂಬ ನಮಗೆ ವೇವ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಇದು ನಮ್ಮ ಅಜೆಂಡಾ. ಅಲ್ಲಲ್ಲ, ಒಂದು ನಿಮಿಷ, ಲೆಟ್ ಮಿ ಜಸ್ಟ್ ಕರೆಕ್ಟ್ ದ ವರ್ಡ್. ಕರ್ನಾಟಕ ಮತ್ತು ಕೆಲವು ರಾಜ್ಯಗಳಲ್ಲಿ ಇದೆಯಲ್ಲ, ಇದು ಡೆವಲಪ್ಮೆಂಟ್ ವಿಚಾರನೂ ಮನಸ್ಸಲ್ಲಿ ಇಟ್ಕೊಂಡೆ ಓಟ್ ಹಾಕೋ ರಾಜ್ಯಗಳು. ನೀವು ಕೆಲವು ರಾಜ್ಯಗಳಲ್ಲಿ ಕೆಲವ್ರ ಮನಸ್ಥಿತಿ ಏನಿರುತ್ತೆ ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಸರಿ ಎಮೋಷನಲ್ ಆಗಿ ಓಟ್ ಹಾಕ್ಬೋದು. ಕರ್ನಾಟಕ ಏನಿದೆಯಲ್ಲ, ಅಂದರೆ ನೀವು ಹೇಳ್ತಿರೋದಕ್ಕೆ ಲಾಸ್ಟ್ ಟೈಮ್ 25 ಬಂದಿದೆ, ಈಗೇನು ಹೊಸದು ಅಂತ? ಇಲ್ಲ, ನಾವು 28 ಗೆಲ್ತೀವಿ ಸತಿ. ಯಾಕೆ ಅಂತಂದರೆ ನಾವು ನೋಡಿ, ಫ್ಯಾಕ್ಟ್ ಆಫ್ ದ ಮ್ಯಾಟ್ರ್ ಇಸ್ ವೆರಿ ಸಿಂಪಲ್. ನಾವು ಗ್ರೌಂಡ್ಗೆ ಹೋಗಿ ನೋಡ್ಕೊಂಬಂದಿದ್ದೀವಿ. ಸಿದ್ದರಾಮಯ್ಯನ ಫ್ಯಾನ್ಸು, DK ಶಿವಕುಮಾರ್ ಫ್ಯಾನ್ಸು, ಖರ್ಗೆ ಫ್ಯಾನ್ಸು, ದೇವೇಗೌಡರಿಗಾಗಲೇ ನಮ್ಮ ಜೊತೆ ಬಂದಿರೋ ಬೇರೆ ವಿಚಾರ. ಇವ್ರ ಫ್ಯಾನ್ಸ್ ಈ ಸತಿ ಹೇಳ್ತಿರೋದೇನು ಅಂದರೆ ನಾವು ಮೋದಿಯವ್ರಿಗೆ ಓಟ್ ಹಾಕ್ತೀವಿ. ನಿಮ್ಗೆ ಹೇಳಿದ್ರ ಸರ್? ಪರ್ಸ್ನಲ್ ಆಗಿ ನಾನೇ ಹೇಳಿದ್ದೀನಿ. ಅಲ್ಲ, ಇದು ನಾನು ಎಕ್ಸಾಚರೇಟ್ ಮಾಡಿ ಹೇಳ್ತಾ ಇಲ್ಲ. ನಾನು ಕಮ್ಯುನಿಟಿ ವೈಸ್ ನಿಮ್ಮ ಮಾತನ್ನು ನಾನು ಅಲ್ಲಗಳೆಯೋದಿಲ್ಲ. ಒಂದು ವೇಳೆ ಈ ಆಹ್ವಾನ ಬಂತಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆ, ಅವರು ಒಂದು ವೇಳೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿದ್ದಿದ್ರೆ ಆ ಫ್ಯಾನ್ಸ್ಗಳು ಬಹುಶಃ ಇಲ್ಲ ಡೆಫಿನೆಟ್ ಆಗಿ ಏನಾಗಿರೋದು ಅಂತಂದರೆ, ಅವರು ಜನ ಯೋಚನೆ ಮಾಡೋರು. ಹೌದಪ್ಪ, ಇವರೂ ಸಹ ನೋಡಿ, ಕಾಂಗ್ರೆಸ್ದು ಯಾವಾಗಲೂ ಸಹ ಒಂದು ರೀತಿಯಲ್ಲಿ ಹೇಳ್ಕೊಳಕ್ಕೆ ಸೆಕ್ಯುಲರು, ಅದರ್ವೈಸ್ ದೇ ಆರ್ ವೆರಿ ಹೈಲಿ ಕಮ್ಯುನಲ್ ಆ್ಯಂಡ್ ಹೈಲಿ ಪೋಲರೈಸೇಷನ್. ಆಮೇಲೆ ಅವರು ಒಂದು ಧರ್ಮಕ್ಕೆ ಒಂದು ರಿಲಿಜನ್ಗೆ ತುಷ್ಟೀಕರಣ ಮಾಡ್ತಾರೆ ಅಂತ ಹೇಳಿ ಅವ್ರ ಮೇಲೆ ಆಪಾದನೆ ಇದೆ. ಅದನ್ನು ಅವ್ರು ಪ್ರೂವ್ ಮಾಡಿದ್ರು ಹೋಗದೆ ಇದ್ದಿದ್ರಿಂದ. ಅದ ಪ್ರಶ್ನೆ ಸೂರ್ಯ ಅವ್ರಿಗೆ ಕೇಳಬೇಕು. ಹೋಗಿದ್ದಿದ್ರೆ ಬಹುಶಃ 24 ಇದೆಯಲ್ಲ ಅಲ್ಲಿ, ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಿರ್ತಿತ್ತು. ನಿಮ್ ಪರವಾಗಿ ಸ್ವಲ್ಪ ಅಲೆ ಜಾಸ್ತಿ ಇರ್ತಿತ್ತು. ಇಲ್ಲಪ್ಪ, ರಾಮ ಮಂದಿರದಲ್ಲಿ ಕಾಂಗ್ರೆಸ್ನವರ ಭಕ್ತಿ ಕೂಡ ನಮಗೆ ಕಾಣೋಕ್ ಸಿಗ್ತಾ ಇದೆ. ನಿಮ್ ವೋಟರ್ಸು ಮುಖ್ಯವಾಗಿ ಪ್ರಶ್ನೆ ಏನು ಗೊತ್ತಾ, ರಾಮ ಮಂದಿರ ವಿಚಾರ ಬಿಜೆಪಿಗೆ ನೆರವಾಗತ್ತಾ, ನಿಮ್ಗೆ ಅದು ಲಾಸ್ ಆಗತ್ತಾ ಅಂತ, ಅದೇ ಪ್ರಶ್ನೆ ಡೈರೆಕ್ಟ್. ಈಗ ರಾಮ ಮಂದಿರ ವಿಚಾರ ಬಿಜೆಪಿಯವ್ರ ಇಶ್ಯೂ. ಅದು ಆರಂಭದಿಂದನೂ 90ನೇ ಇಸ್ವಿಯಿಂದನೂ ಅವರೇ ತಗೊಂಡ್ಬಂದಿರೋಂಥದ್ದು, ಅವರೇ ಅದನ್ನ ರಾಜಕೀಯಕ್ಕೆ ಇಟ್ಕೊಳ್ಳಿ. ಒಂದು ಕಾಂಗ್ರೆಸ್ ಪಕ್ಷ ಏನು ನೀವು ಸಂವಿಧಾನದ ಪ್ರಕಾರ ಮತವನ್ನು ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಅಥವಾ ಯಾವುದೋ ಮಂದಿರದ ಆಧಾರದ ಮೇಲೆ ಕೇಳಬಾರ್ದು ಅಂತದ್ದು ಸಂವಿಧಾನ ಕೊಟ್ಟಿರೋದು. ಮತ್ತು ಏನು ರೆಪ್ರೆಸೆಂಟೇಷನ್ DK ಶಿವಕುಮಾರ್ ಈ ಚುನಾವಣೆಗೆ ಮೊದಲೊಂದು ಹೇಳಿದ್ರಲ್ಲ, ನಾನು ನಿಮ್ಮ ಮಗ, ಒಕ್ಕಲಿಗರ ಮಗ, ಒಂದು ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ನಿಮಿಷ, ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಒಂದು ಸಿಕ್ಕಿದೆ, ಅದು ತಪ್ಪು ಅಂತ ನೀವು ಹೇಳ್ತಿರೋದು. ಈಗ ಹಂಗೆ ನೋಡಕ್ಕೆ ಹೋದರೆ ಮೊನ್ನೆ ಅತಿ ಹಿಂದುಳಿದ ವರ್ಗದವ್ರ ಸಮಾವೇಶ ಆಯಿತು, ಹಿಂದುಳಿದ SC/ST ಗಳ ಸಮಾವೇಶ ಆಯಿತು, ಅದನ್ನು ತಪ್ಪು ಅಂತ ಹೇಳ್ತೀರಾ ಎಲ್ಲ? ಸೊ ಅದಕ್ಕೆ ಅದನ್ನ ಹಿಡ್ಕೊಂಡು ಇಡೀ ಓವರ್ ಆಲ್ ಚುನಾವಣೆ ಇದನ್ನ ಇದು ಮಾಡೋಕ್ಕಾಗಲ್ಲ. ಸೊ ಒಂದೇನು ಅಂದರೆ ಬಹುಶಃ ಅದು BJPಯ ಒಂದು ಪೋಲ್ ಪ್ರಾಮಿಸ್ಸು ಮತ್ತು ಅವರ ಅಜೆಂಡಾ ಅದು. ಸೊ ಯಾರು BJPಯನ್ನು ಬೆಂಬಲಿಸ್ತಾರೆ ಅವರು ಅದಕ್ಕೆ ಬೆಂಬಲ ಕೊಟ್ಟಿರ್ಬೋದು.
ಕಾಂಗ್ರೆಸ್ ಅದನ್ನ ರಾಜಕಾರಣವಾಗಿ ಮಂದಿರವನ್ನ ಯಾವತ್ತೂ ಬಳಸ್ಕೊಂಡಿಲ್ಲ. ರಾಜೀವ್ ಗಾಂಧಿ ಅವರ ವಿಚಾರ, ಓಟ್ ಬಂತು. ರಾಜೀವ್ ಗಾಂಧಿ ಅವರ ಕಾಲದಿಂದನೂ ಕೂಡ ಏನಾಗಿದೆ ಅನ್ನೋದು ಚರ್ಚೆಯಲ್ಲಿ ಇರುವಂತ ವಿಚಾರ. ಸೊ ಅದನ್ನ ದೇವರು ಮತ್ತೆ ಧರ್ಮವನ್ನ ಚುನಾವಣೆ ರಾಜಕಾರಣದಿಂದ ಹೊರಗಡೆ ತರ್ಲಿಲ್ಲ ಸರ್, ಅವ್ರು ತಂದ್ರು ಅವರಿಗೆ ಹೆಲ್ಪ್ ಆಗ್ತಿದೆ, ನಂಬರ್ಸ್ ಹೇಳ್ತಾರೆ. ಪರವಾಗಿಲ್ಲ, ರಾಮನ ವಿಚಾರ ಅವರೇ ತಂದಿದ್ದು ಶಾಬಾನು ಕೇಸು ಮತ್ತು ದೇವಸ್ಥಾನಕ್ಕೆ ಬೀಗ ಓಪನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾನು ಹೇಳಿಲ್ಲ. ಯಾಕೆ ಹೇಳಿದಂತಂದ್ರೆ, ಕೇವಲ ಯಾವಾಗ ನೀವು ರಾಮ ಮಂದಿರ ಉದ್ಘಾಟನೆಗೆ ಹೋಗೋದಿಲ್ಲ ಅಂತೇಳಿ ಪ್ರಕಟ ಮಾಡ್ತೀರೋ ಅದಕ್ಕಿಂತ 2 ದಿವಸದ ಮೊದಲು ಒಂದು ಟ್ವಿಟರ್ನಲ್ಲಿ ಬರುತ್ತೆ, ರಾಮ ಮಂದಿರ ಓಪನ್ ಮಾಡಿದ್ ನಾವು, ಶಿಲಾನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ ನಾವು, ಆಮೇಲೆ ಅಲ್ಲ ಆಮೇಲೆ ಹೇಳಿದ್ರು ಅಂತ ಅರ್ಥ. ಕಾಂಗ್ರೆಸ್ ನೀವು ಏನ್ ಕೋರ್ಟ್ ಅರ್ಜಿ ನೀವು ಹಾಕ್ದವ್ರಲ್ಲ, ನೀವು ಕೋರ್ಟ್ಗೆ ಅರ್ಜಿ ಹಾಕ್ತವ್ರಲ್ಲ, ಬರೀ ಕರಸೇವೆ ಮಾಡಕ್ಕೆ ಅಡ್ವಾಣಿ ಅವ್ರ ನೇತೃತ್ವ ವಹಿಸಿದ್ರು. ನೀವು ಕೋರ್ಟ್ಗೆ ಬಂದಿಲ್ಲ, ನೀವು ಕೋರ್ಟ್ಗೆ ಬಂದಿಲ್ಲ. ರಾಜೀವ್ ಗಾಂಧಿ ಅವರು ಹೇಳಕ್ಕಾಗಲ್ಲ, ರಾಜೀವ್ ಗಾಂಧಿ ಅವರು ಹೇಳಕ್ಕಾಗಲ್ಲ. ಸೂರ್ಯ ಮುಕುಂದ್ ಪ್ರಧಾನಮಂತ್ರಿ ಪಾರ್ಟಿ ರಾಜೀವ್ ಗಾಂಧಿ ಪಾರ್ಟಿನಾ? ರಾಜೀವ್ ಗಾಂಧಿ ರಾಮ ಮಂದಿರವನ್ನ ರಾಜಕೀಯಕ್ಕೆ ಯೂಸ್ ಮಾಡಿದ್ರಿ, ಪಾಪ ಅಲ್ಲಿ ಅಡ್ವಾಣಿ ಅವರನ್ನು ಕೂಡ ಕರೆದಿಲ್ಲ ಅಂತ ಅವ್ರು ಹೇಳ್ತಿರೋದು. ಅಡ್ವಾಣಿ ಲಾಯರ್ ಇದ್ದಾರೆ, ಕಾಂಗ್ರೆಸ್ ನಲ್ಲಿ ಗುರುತಿಸ್ಕೊಂಡಿರೋದು. ಕಾಂಗ್ರೆಸ್ ಇಂದಾನೆ ಬಂದಿರೋದು. ನಿಮ್ಮ ಪ್ರಶ್ನೆ ಪ್ರಕಾರ ಮುಗಿಸ್ಬಿಡ್ತೀನಿ. ರಾಜೀವ್ ಗಾಂಧಿ ಅವರು ರೆಸ್ಪಾಂಡೆಂಟ್ ಆಗಿದ್ರೆ ಕೋರ್ಟ್ ಹೇಳ್ತಾರೆ. ಅದಲ್ಲ, ಉತ್ತರ ಪ್ರದೇಶ ಗವರ್ಮೆಂಟ್ ಮತ್ತೆ ರಾಜೀವ್ ಗಾಂಧಿ ಅವರು ಹೇಳಿರ್ಬೋದು, ಆದೇಶ ಕೊಟ್ಟಿರ್ಬೋದು ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳಿಗೆ ಹೆಂಗ್ ಹೇಳ್ತಾರೆ ಯಾರ್ ಸರ್ಕಾರ? ಕಲ್ಯಾಣ್ ಸಿಂಗ್ ಒಂದ್ ನಿಮಿಷ, ಈಗ ವಿಚಾರ ಸರ್ ನೀವು 2 ವಾರ ಲೇಟು ಈ ಡಿಬೇಟ್ ಅಲ್ಲಿ, 2 ವಾರ ಲೇಟು. ಪ್ರಾಣ ಪ್ರತಿಷ್ಠೆ ಆಯ್ತು 2 ವಾರ, ಬೈ ದ ವೇ 2 ವಾರದಲ್ಲಿ 2 ವಾರ ಆಗೋಯ್ತು, 2 ವಾರ ಆಯ್ತು. ನಾನು 2 ಪಾಯಿಂಟ್ ಮಾಡ್ತೀನಿ, ಮತ್ತೆ ಇವರು ಸೂರ್ಯ ಇದು ಅಶೋಕ್ ಅವ್ರು ಮಾತಾಡಲಿ. ಈಗ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಈಗ ನೋಡಿ 2 ಪಾಯಿಂಟ್ ಶೆಟ್ಟಿ ಅವರೇ. ಒಂದು, ಈಗ ನೀವು ಇದು ನೋಡಿದ್ರೆ ರಾಮ ಮಂದಿರ ಉದ್ಘಾಟನೆ, ಈಗ ಪ್ರಾಣ ಪ್ರತಿಷ್ಠೆ ಆದಮೇಲೆ ಆಂಟಿ ಇನ್ಕಂಬೆನ್ಸಿ ವೇವ್ ಇರುತ್ತಲ್ಲ, 10 ವರ್ಷ ಆದಮೇಲೆ ಒಂದು ಆಂಟಿ ಇನ್ಕಂಬೆನ್ಸಿ ವೇವ್ ಅಂತ ಬರುತ್ತಲ್ಲ, ಆಂಟಿ ಇನ್ಕಂಬೆನ್ಸಿ, ಅದು ಆ ಆಂಟಿ ಇನ್ಕಂಬೆನ್ಸಿ ಕಾಣಿಸ್ತಿಲ್ಲ. ಆ ಫ್ಯಾಕ್ಟರ್ನ ರಾಮ ಮಂದಿರ ನ್ಯೂಟ್ರಲೈಸ್ ಮಾಡ್ದಂಗಿದೆ, ಅದು ಕ್ಯಾನ್ಸಲ್ ಮಾಡ್ದಂಗಿದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಜಸ್ಟ್ ಅಬ್ಸರ್ವೇಷನ್, ಆಮ್ ಆದ್ಮಿ ಪಾರ್ಟಿ ಅವರು ರೆಸ್ಪಾಂಡ್ ಮಾಡ್ಬೋದು. ಈಗ ಫೆನ್ಸ್ ಸಿಟರ್ಸ್ ಇರ್ತಾರಲ್ಲ, ಫೆನ್ಸ್ ಸಿಟರ್ ಆಂಟಿ ಇನ್ಕಂಬೆನ್ಸಿ ಅದು ಸ್ವಲ್ಪ ಕಮ್ಮಿ ಮಾಡ್ತು ಅಂತ ಹೇಳಿ, ಅಂದ್ರೆ 10 ವರ್ಷ ಒಂದೇ ಅದು ಫ್ಯಾಕ್ಟರ್ ಎಂಡ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಆಯ್ತು. 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಆದ್ಮೇಲೆ 2012, 2013, 2014 ಯಾವಾಗ ಸ್ಕ್ಯಾಮ್ಸ್ ಎಲ್ಲ ಬರಕ್ ಶುರು ಆಯ್ತು, ಅವಾಗ ಈ ಸರ್ಕಾರ ಯಾವಾಗ ಹೋಗ್ತಾರಪ್ಪ ಇತ್ತಲ್ವಾ ಅಲ್ವಾ? ಈಗ ಮೋದಿ 2ನೇ ಸರ್ಕಾರ, ಮೋದಿ 2.0 ಅಲ್ಲಿ ಈಗ ರಾಮ ಮಂದಿರ ಅಂದ್ರೆ ಒಂದು ಸರ್ ಮದುವೆ ಆರಂಭ, ಅದೇ ಅವರು ಹೇಳ್ತಿರೋದು, ಮದುವೆ ಆರಂಭದಲ್ಲಿ ಹೇಳ್ತಿರೋದು ಗ್ರಾಫ್ ಕೆಳಗಡೆ ಹೋಗೋ ಬದಲು ಗ್ರಾಫ್ ಸ್ವಲ್ಪ ಅಂದ್ರೆ ನಾವು ಕರ್ನಾಟಕದ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರಿಂದ ಕರ್ನಾಟಕದಲ್ಲಿ ಬಿಜೆಪಿ ಎಂಪಿಗಳ ಮೇಲೆ ಎಷ್ಟು ಆಂಟಿ ಇನ್ಕಂಬೆನ್ಸಿ ಇದೆ ಅಂತಂದ್ರೆ, ಎಂಪಿಗಳ ಮೇಲೆ ಈ ಆಂಟಿ ಇನ್ಕಂಬೆನ್ಸಿ ಕಮ್ಮಿ ಮಾಡುತ್ತಾ? ಆಮ್ ಆದ್ಮಿ ಪಕ್ಷದವರು, ಅದಾದ್ಮೇಲೆ JDS ನವರು ಕ್ವಿಕ್ ಆಗಿ, ಯಾಕಂದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬೇಕು. ಅಲ್ಲ ನೋಡಿ, 500 ವರ್ಷದ ಹಳೆಯ ರಾಮ ಮಂದಿರ ಇವಾಗ ಕಟ್ಟೋರು ತುಂಬ ಸಂತೋಷದ ವಿಷಯ. ಆದರೆ ಕರ್ನಾಟಕದಲ್ಲಿ ರಾಮ ಬಂದು ಊಟ ಹಾಕೋಕ್ಕಾಗುತ್ತಾ? ಊಟ ಹಾಕಬೇಕಾಗಿರೋದು ನಾವು ದುಡಿಯೋ ದುಡ್ಡಲ್ಲಿ. ಇವತ್ತು ಯಾವ ಪರಿಸ್ಥಿತಿ ಇದೆ ಅಂದರೆ ಬೆಲೆ ಗಗನ ಏರಿದೆ. ಇವಾಗೇನೋ 61% ಜನ ಹೌದು ಅಂತ ಹೇಳ್ತಿದ್ದಾರೆ, ನಿಜ ಅದೆಲ್ಲ ರೀಸೆನ್ಸಿ ಎಫೆಕ್ಟ್ ಅಂತಾರೆ. 2 ವಾರದ ಮುಂಚೆ ಕಟ್ಟಿರೋದು ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಜನಗಳಿಗೆ ಏನು ಬೇಕು? ಒಂದು ಸರ್ಕಾರದಿಂದ ಉದ್ಯೋಗ ಬೇಕು, ತಿನ್ನಕ್ಕೆ ಆಹಾರ ಬೇಕು. ಇವತ್ತು ಅದೆಲ್ಲ ವೀಕ್ ಆಗಿರೋದ್ರಿಂದ ಇದು ಸರಿಯಾಗಿದೆ ಅಂತ ಹೇಳಕ್ ಆಗೋದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇನ್ನೊಂದು ಪ್ರಶ್ನೆಗೆ ಹೆಚ್ಚಿಗೆ ಬೇಕು, ಅದಕ್ಕೋಸ್ಕರ